ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಚೆಂಡು ಹೂವಿನ ಗಿಡಗಳು ಎನಿವೆ ತುಂಬ ಇತ್ತು. ಸೊ ಹಾಗಾಗಿ ಚೆಂಡು ಹೂವು ಕೂಡ ತುಂಬಾ ಆಗಿತ್ತು. ಸೊ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದ ಕಾರಣದಿಂದ ನಾನು ಮೇಲೆ ಬರೋಕ್ಕಾಗಿರಲಿಲ್ಲ. ಸ್ವಲ್ಪ ಕಾಲು ಉಳುಕ್ದಂಗೆ ಆಗಿತ್ತು. ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಬಂದು ಬೇಗ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಹಿತ್ತಲ ಅವರೆಕಾಯಿ. ಸೊ ಇದನ್ನು ಎಷ್ಟಿದೆಯೋ ಅಷ್ಟನ್ನು ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ. ವಿಪರೀತ ಚಳಿಗಾಲ ಆಗಿರೋದ್ರಿಂದ ಗಿಡಗಳಿಗೂ ನಾನು ಪ್ರಾಪರ್ ಕೇರ್ ಮಾಡೋಕ್ಕಾಗ್ತಿಲ್ಲ. ಈ ಟೈಮ್ನಲ್ಲಿ ಸ್ವಲ್ಪ ಹುಳುಗಳು ಜಾಸ್ತಿ ಇರುತ್ತೆ. ಪ್ರೀವಿಯಸ್ಲಿ ಈ ಗಿಡದಲ್ಲಿ ಎಷ್ಟು ಹುಳ ಇತ್ತೋ ಅದೆಲ್ಲ ಕಟ್ ಮಾಡಿ ನಾನು ರಿಮೂವ್ ಮಾಡ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದೆ. ದಾಸವಾಳದ ಗಿಡ ಸ್ವಲ್ಪ ಉದ್ದ ಆಗಿಬಿಟ್ಟಿದೆ. ಸೊ ಅದು ಹಾರ್ವೆಸ್ಟ್ ಮಾಡ್ಕೊಂಡಿರೋದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ಪ್ರೂನಿಂಗ್ ಮಾಡಬೇಕು. ಚಳಿಗಾಲ ಆದಮೇಲೆ ಮಾಡೋಣ ಅಂತ ಸುಮ್ಮನಿದ್ದೀನಿ. ಅದಾದಮೇಲೆ ಇದೊಂದು ಮೆಣಸಿನ್ಕಾಯಿ ಗಿಡ ಈ ಗ್ರೋ ಬ್ಯಾಗ್ನಲ್ಲಿ ಒಂದಿದೆ. ಕನಕಾಂಬರದ ಗಿಡದ ಜೊತೆನೇ ಇದೆ ಇದು ಕೂಡ. ಅದ್ರ ಜೊತೆ ಸ್ವಲ್ಪ ಕನಕಾಂಬರನೂ ಹಾರ್ವೆಸ್ಟ್ ಮಾಡ್ಕೊತೀನಿ. ಎಷ್ಟಿದೆಯೋ ಅಷ್ಟನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಲಾಸ್ಟ್ ಇಯರಿಂದ ಆ್ಯಕ್ಚುಲಿ ನನ್ನ ಹತ್ರ ಇದೆ. ಇದು ಚಿಕ್ಕ ಕಟ್ಟಿಂಗ್ ತಂದಿದ್ದು, ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದಂಥ ಗಿಡ ಇದು. ಇದು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನನ್ನ ಹತ್ರ ಆರೆಂಜ್ ಕಲರ್ ಕನಕಾಂಬರನೂ ಇತ್ತು. ಬಟ್ ಅದು ಗ್ರ್ಯಾಜುಲಿ ಸ್ವಲ್ಪ ಒಣಗೋಯಿತು. ಬಟ್ ಬೀಜಗಳನ್ನ ಮತ್ತೆ ತರಿಸಿದ್ದೀನಿ, ಹಾಕಬೇಕು. ಸೊ ಎಷ್ಟು ದಿನ ಬರುತ್ತೋ ಇದು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ. ಯೆಲ್ಲೋ ಕಲರ್ ಕನಕಾಂಬರ ಸ್ವಲ್ಪ ರೇರ್ ವೆರೈಟಿನೇ ಇದು. ಹಾಗಾಗಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೋಡಿ, ಎಷ್ಟೊಂದು ಚೆಂಡು ಹೂವಿನ ಗಿಡ ಅದರಲ್ಲಿ ಹೂವು ಆಗಿದೆ. ಸೊ ಇದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡಿರೋದು ತೋರಿಸ್ತೀನಿ. ಇದು ಆಲೂಗಡ್ಡೆ ಮೊಳಕೆ ಬಂದಿತ್ತು. ಸೊ ಕಟ್ ಮಾಡಿ ಹಾಕಿದ್ದೆ, ನೋಡಿ ಎಷ್ಟು ಉದ್ದ ಬಂದಿದೆ. ಆ ಕಡೆ ಇರೋದು ಮೆಂತ್ಯ ಸೊಪ್ಪು ಆ್ಯಂಡ್ ಇದು ಕಾಕಡ ಹೂವಿನ ಗಿಡ. ಸೊ ಆಲ್ಮೋಸ್ಟ್ 1 ವೀಕಿಂದ ನಾನು ಸರಿಯಾಗಿ ಟೆರೆಸಿಗೆ ಬಂದಿರಲಿಲ್ಲ. ನೋಡಿ ಎಷ್ಟೊಂದು ಗಾರ್ಡನ್ ವೇಸ್ಟ್ ಇದೆ. ಈ ಎಲೆಗಳು ರೆಗ್ಯುಲರಾಗಿ ಒಣಗ್ತಾ ಇರುತ್ತಲ್ಲ, ನೋಡಿ ಎಷ್ಟೊಂದು ಕೆಳಗೆಲ್ಲ ಬಿದ್ದಿದೆ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಸೊ ವೀಕೆಂಡ್ ನಂಗೆ ಟೈಮ್ ಸಿಗೋದು ಕ್ಲೀನ್ ಮಾಡೋದಕ್ಕೆ. ಈ ಕಡೆ ಸ್ವಲ್ಪ ಹಿತ್ತಲ ಅವರೆಕಾಯಿ ಆಗಿತ್ತು, ಅದನ್ನು ಕೂಡ ಬಿಡಿಸ್ಕೊತಾ ಇದ್ದೀನಿ. ಕೆಲವೊಂದು ಗ್ರೋ ಬ್ಯಾಗ್ನಲ್ಲಿ 2-3 ಗಿಡ ಒಟ್ಟಿಗೆ ಬಂದಿದೆ. ಆ್ಯಸ್ ಅ ಗಾರ್ಡ್ನರ್ ಸ್ವಲ್ಪ ಕಷ್ಟ ನನಗದು ರಿಮೂವ್ ಮಾಡೋಕ್ಕೆ. ಬಟ್ ರಿಮೂವ್ ಮಾಡಲೇಬೇಕು. ರಿಮೂವ್ ಮಾಡಿದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಈ ಗ್ರೋ ಬ್ಯಾಗ್ನಲ್ಲಿ ನೋಡಿ, ಅದು ಬೀನ್ಸ್ ಆ್ಯಕ್ಚುಲಿ ಗಿಡ, ಅದು ಸೀಡ್ಸೇ ಹಾಕಿದೆ. ಅದ್ರ ಜೊತೆ ಬೇರೆ ಸೊಪ್ಪು ಇದೆ ಆ್ಯಂಡ್ ತುಳಸಿ ಕೂಡ ಬಂದಿದೆ. ಸೊ ಅದೊಂದು ಪ್ರಾಬ್ಲಮ್ ಗಾರ್ಡ್ನರಾಗಿ ಪ್ಲ್ಯಾಂಟ್ನ ರಿಮೂವ್ ಮಾಡೋಕ್ಕೆ. ಸೊ ಸದ್ಯಕ್ಕೆ ಇಷ್ಟು ಹಾರ್ವೆಸ್ಟ್ ಸಿಕ್ಕಿದೆ, ತುಂಬ ಚಿಕ್ಕ ಹಾರ್ವೆಸ್ಟ್. ಬಟ್ ನೆಕ್ಸ್ಟ್ ಹಾರ್ವೆಸ್ಟ್ ಇನ್ನೂ ಹೆಚ್ಚಿನ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡೋದಿದೆ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.